ಜಾತಿಯನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆಗೊಳಿಸುವ ವಿಚಾರ ನಿನ್ನೆ ಮೊನ್ನೆಯದ್ದಲ್ಲ. ಹಲವು ವರ್ಷಗಳಿಂದ ಈ ಡಿಮ್ಯಾಂಡ್ ಇದೆ. ಈಗ ಈ ಬೇಡಿಕೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಹಾಗಂತ ಎಸ್ಟಿ ಪಟ್ಟಿಯಲ್ಲಿರುವ ಇತರೆ ಸಮುದಾಯಗಳು ಸುಮ್ಮನಿರ್ತಾವ? ಸಾಧ್ಯವೇ ಇಲ್ಲ. ಈಗಾಗಲೇ ಮೀಸಲಾತಿ ಲಾಭ ಉಣ್ಣುತ್ತಿರೋ ಜನಾಂಗ ಎಸ್ಟಿಗೆ ಕುರುಬ ಜಾತಿ ಸೇರಿಸುವುದನ್ನ ವಿರೋಧ ಮಾಡಿದೆ. ಅದರಲ್ಲೂ ಮುಖ್ಯವಾಗಿ ವಾಲ್ಮೀಕಿ ಸಮುದಾಯದ ಪ್ರಸನ್ನಾನಂದ ಸ್ವಾಮೀಜಿಗಳು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಯಾವುದೇ ಕಾರಣಕ್ಕೂ ಕುರುಬರನ್ನ ಎಸ್ಟಿಗೆ ಸೇರಿಸಬಾರದು ಅಂತ ಸಮರ ಸಾರಿ ಎಚ್ಚರಿಕೆ ನೀಡಿದ್ದಾರೆ. ಒಂದು ಹೆಜ್ಜೆ ಮುಂದೆ ಹೋಗಿ ಮುಂದಿನ 2-3 ದಿನದಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದಾಗಿ ವಾರ್ನ್ ಮಾಡಿದ್ದಾರೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಾರ ವಾಲ್ಮೀಕಿ ಮಿನಿಸ್ಟರ್ಸ್? ಪ್ರಸನ್ನಾನಂದ ಸ್ವಾಮೀಜಿ ಅಷ್ಟೇ ಅಲ್ಲ, ನಾಯಕ ಸಮುದಾಯದ ಮಿನಿಸ್ಟರ್ಸ್ ಸರ್ಕಾರದ ನಡೆಗೆ ತೆರೆಮರೆಯಲ್ಲೇ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವರು ತಮ್ಮ ನಿಲುವನ್ನ ಸಾಫ್ಟ್ ಆಗಿ ಪ್ರಕಟಣೆ ಮಾಡಿದ್ದಾರೆ. ಮುಂದೊಂದು ದಿನ ಸಚಿವರೇ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಸಿಎಂ ಮಾತ್ರ ಕೇಂದ್ರದತ್ತ ಬೊಟ್ಟು ಮಾಡಿದ್ದಾರೆ. ಶಿಫಾರಸು ಮಾಡುವುದಷ್ಟೇ ನಮ್ಮ ಕೆಲಸ, ಇದನ್ನ ಯಾರು ವಿರೋಧ ಮಾಡಬಾರದು. ಕುರುಬರನ್ನ ಎಸ್ಟಿಗೆ ಸೇರಿಸ್ತಿರೋದು ಕೇಂದ್ರ ಸರ್ಕಾರ ಅಂತ ಹೇಳಿ ಜಾರಿಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಎಲ್ಲ ತೀರ್ಮಾನ ಮಾಡೋರು, ಶಿಫಾರಸು ಮಾಡೋದಷ್ಟೇ. ತೀರ್ಮಾನ ಮಾಡೋರು ಯಾರು? ಯಾರು ವಿರೋಧ ಮಾಡಬೇಕಾದಂಥ ಅಗತ್ಯ ಇಲ್ಲ. ಅವರು ಎಸ್ಟಿಗೆ ಬರ್ತಾರೆ ಅನ್ನೋದಾದರೆ ಎಸ್ಟಿ ಮಾಡ್ತಾರೆ, ಇಲ್ಲವರು ಇಲ್ಲ ಅಂತ ಮಾಡ್ತಾರೆ. ಎಸ್ಟಿಗೆ ಕುರುಬ ಜಾತಿ ಸೇರ್ಪಡೆಗೊಳಿಸೋದು ಖಚಿತ ಎನ್ನಲಾಗ್ತಿದೆ. ಹೀಗಾಗಿ ಎಸ್ಟಿ ಕೆಟಗರಿಯಲ್ಲಿರೋ ಜನಾಂಗಗಳು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿವೆ. ಹಾಗಾದ್ರೆ ಕುರುಬರನ್ನ ಸೇರಿಸಿದ್ರೆ ಎಸ್ಟಿಗೆ ಆಗೋ ನಷ್ಟವೇನು ಅನ್ನೋದನ್ನ ನೋಡುವುದಾದ್ರೆ, ಒಂದ್ ವೇಳೆ ಕುರುಬರು ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ರೆ ಜನಸಂಖ್ಯೆ ಹೆಚ್ಚಾಗುತ್ತೆ. ಆಗ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹೆಚ್ಚಿಸಬೇಕಾಗುತ್ತೆ. ಇದರಿಂದ ಮೀಸಲು ಏರಿಕೆ ಪ್ರಮಾಣ ತಡವಾಗುವ ಸಾಧ್ಯತೆ ದಟ್ಟವಾಗಿದೆ. ಇನ್ನು ಎಸ್ಟಿಗೆ 15 ಮೀಸಲು ವಿಧಾನಸಭಾ ಕ್ಷೇತ್ರಗಳಿವೆ. ಕುರುಬರು ಎಂಟ್ರಿ ಕೊಟ್ರೆ ದೊಡ್ಡ ಜಾತಿಯಾಗಿ ಗುರುತಿಸಿಕೊಂಡು ಬಹುಪಾಲು ಮೀಸಲು ಕಸಿಯುವ ಸಂಭವ ಹೆಚ್ಚಿದೆ. ಅಲ್ಲದೆ ಎಸ್ಟಿಯಲ್ಲಿರೋ ಇತರೆ ಜಾತಿ ಜೊತೆ ವಾಲ್ಮೀಕಿ ಹೋರಾಟ ಸುಲಭವಾಗಿದ್ದು, ಕುರುಬರು ಎಸ್ಟಿಗೆ ಸೇರಿದ್ರೆ ಶಿಕ್ಷಣ, ಉದ್ಯೋಗಕ್ಕೆ ಹೋರಾಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಕುರುಬರು ಎಸ್ಟಿಗೆ ಸೇರಿದ್ರೆ ಹೆಚ್ಚಿನ ಹಣಕಾಸು ಸೌಲಭ್ಯ, ಸವಲತ್ತು ಪಡೆಯಬಹುದು. ರಾಜ್ಯ ಕೇಂದ್ರದಿಂದ ಕುರುಬ ಸಮುದಾಯಕ್ಕೆ ಸಿಗಲಿದೆ ಹೆಚ್ಚಿನ ಫೆಸಿಲಿಟಿ. ಅಲ್ಲದೆ ಮೆಡಿಕಲ್, ಇಂಜಿನಿಯರಿಂಗ್, ಡೆಂಟಲ್ ಸೇರಿದಂತೆ ವೃತ್ತಿಪರ ಕೋರ್ಸ್ಗಳ ಫೀಸ್ ಕಡಿಮೆ ಆಗಿ ಕುರುಬ ಸಮುದಾಯಕ್ಕೆ ಅನುಕೂಲವಾಗಲಿದೆ. ಇನ್ನು 2A ಕೆಟಗರಿಯಲ್ಲಿರೋ ಕುರುಬರಿಗೆ ಸದ್ಯ ಸಿಕ್ಕಿಲ್ಲ ಗಣ್ಯ ಶುಲ್ಕ ಸೌಲಭ್ಯ. ಸದ್ಯ 2Aನಲ್ಲಿರೋ ಕುರುಬ ಸಮುದಾಯ 100 ಜಾತಿಗಳ ನಡುವೆ ಸೆಣಸಾಡ್ತಾ ಇದೆ. ಆದರೆ ಎಸ್ಟಿಗೆ ಸೇರ್ಪಡೆಗೊಂಡ್ರೆ ಶೇಕಡ 14ರಿಂದ ಶೇಕಡ 15ರಷ್ಟು ಮೀಸಲು ಸೌಲಭ್ಯ ಪಡೆದು ಶಿಕ್ಷಣ, ಉದ್ಯೋಗ ಸಲೀಸಾಗಲಿದೆ ಅನ್ನೋ ಲೆಕ್ಕಾಚಾರ ಕುರುಬ ಸಮುದಾಯದಲ್ಲಿದೆ. ಕುರುಬರನ್ನ ಎಸ್ಟಿಗೆ ಸೇರಿಸೋ ವಿಚಾರ ವಾಲ್ಮೀಕಿ ಸಮುದಾಯದಲ್ಲಿ ತಿಕ್ಕಾಟಕ್ಕೂ ಕಾರಣವಾಗಿದೆ. ದಾವಣಗೆರೆಯ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದಲ್ಲಿ ನಡೆದ ರಾಜ್ಯ ಮಟ್ಟದ ಸಭೆಯಲ್ಲಿ ಕಾಂಗ್ರೆಸ್ ಸಂಸದ ತುಕಾರಾಂ ಮತ್ತು ಬಿಜೆಪಿ ನಾಯಕ ಬಂಗಾರು ಹನುಮಂತು ಕಿತ್ತಾಡಿಕೊಂಡಿದ್ದಾರೆ. ಇದೇ ವೇಳೆ ಪ್ರಸನ್ನಾನಂದ ಸ್ವಾಮೀಜಿಗಳು ಮಧ್ಯ ಪ್ರವೇಶ ಮಾಡಿ ಜಗಳಕ್ಕೆ ಅಂತ್ಯ ಹಾಡಿದ್ದಾರೆ. ಒಟ್ಟಿನಲ್ಲಿ ಕುರುಬರ ಸೇರ್ಪಡೆ ವಿಚಾರ ಎಸ್ಟಿ ಕೆಟಗರಿಯನ್ನ ಚಿಂತೆಗೆ ದೂಡಿರೋದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.